ಅಮೆರಿಕವು ತನ್ನ ಆಮದು ಸುಂಕವನ್ನು ಶೇಕಡಾ 18ರಿಂದ ಶೇಕಡಾ 10ಕ್ಕೆ ಇಳಿಸಿರುವುದು ಜಾಗತಿಕ ವ್ಯಾಪಾರದಲ್ಲಿ ಮಹತ್ವದ ಬೆಳವಣಿಗೆ ಎಂದು ಪರಿಗಣಿಸಲಾಗಿದೆ. ಈ ನಿರ್ಧಾರವು ನೇರವಾಗಿ ಅಮೆರಿಕದ ಮಾರುಕಟ್ಟೆಯನ್ನು ಪ್ರಭಾವಿತ ಮಾಡಿದರೂ ಅದರ ಪರಿಣಾಮ ಭಾರತ ಸೇರಿದಂತೆ ಅನೇಕ ದೇಶಗಳ ಮೇಲೆ ಕಾಣಿಸಿಕೊಳ್ಳುತ್ತಿದೆ. ವಿಶೇಷವಾಗಿ ಚಿನ್ನ ಮತ್ತು ಚಿನ್ನದ ಆಭರಣಗಳ ಕ್ಷೇತ್ರದಲ್ಲಿ ಭಾರತೀಯ ಗ್ರಾಹಕರಿಗೆ ಇದು ಹಲವಾರು ರೀತಿಯಲ್ಲಿ ಲಾಭಕಾರಿಯಾಗುವ ಸಾಧ್ಯತೆ ಕೂಡ ಇದೆ. ಅಮೆರಿಕವು ಭಾರತೀಯ ಚಿನ್ನದ ಆಭರಣಗಳ ಅತಿದೊಡ್ಡ ಖರೀದಿದಾರ ದೇಶವಾಗಿದೆ. ಅಲ್ಲಿ ಸುಂಕ ಕಡಿಮೆಯಾಗಿರುವುದರಿಂದ ಭಾರತದಿಂದ ರಫ್ತು ಮಾಡುವ ಆಭರಣಗಳ ಬೆಲೆ ಸ್ಪರ್ಧಾತ್ಮಕವಾಗುತ್ತದೆ. ಇದರಿಂದ ಅಮೆರಿಕದ ಖರೀದಿದಾರರು ಭಾರತೀಯ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ನೀಡುವ ಸಾಧ್ಯತೆ ಕೂಡ ಇದೆ. ರಫ್ತು ಹೆಚ್ಚಾದ್ರೆ ದೇಶೀಯ ಜ್ಯುವೆಲರಿ ಉದ್ಯಮಕ್ಕೆ ಹೆಚ್ಚಿನ ಆರ್ಡರ್ಗಳು ಕೂಡ ಬರುತ್ತವೆ. ಇದರಿಂದ ತಯಾರಕರು, ವಿನ್ಯಾಸಕಾರರು ಮತ್ತು ಕುಶಲಕರ್ಮಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಉದ್ಯಮದಲ್ಲಿ ಚಟುವಟಿಕೆ ಹೆಚ್ಚಾದ್ರೆ ದೇಶದ ಆರ್ಥಿಕ ಚಟುವಟಿಕೆಗೂ ಉತ್ತೇಜನ ಸಿಗುತ್ತದೆ. ಇನ್ನು ಜಾಗತಿಕ ಚಿನ್ನದ ಬೆಲೆಗಳ ಮೇಲೆ ಪರಿಣಾಮವನ್ನು ಗಮನಿಸಬೇಕು. ಅಮೆರಿಕದಂತಹ ದೊಡ್ಡ ಆರ್ಥಿಕತೆಯಲ್ಲಿ ಸುಂಕದ ಇಳಿಕೆ ಮಾರುಕಟ್ಟೆಯ ಅನಿಶ್ಚಿತತೆಯನ್ನ ಕಡಿಮೆ ಮಾಡುತ್ತದೆ. ವ್ಯಾಪಾರ ಸಂಬಂಧಗಳು ಸುಧಾರಿಸಿದಾಗ ಹೂಡಿಕೆದಾರರ ಮನೋಭಾವವು ಸ್ಥಿರವಾಗುತ್ತದೆ. ಇದರ ಪರಿಣಾಮವಾಗಿ ಚಿನ್ನದ ಬೆಲೆಯಲ್ಲಿ ತೀವ್ರ ಏರಿಳಿತ ಕಡಿಮೆಯಾಗುವ ಸಾಧ್ಯತೆ ಇದೆ. ಕೆಲ ವಿಶ್ಲೇಷಕರ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಮತ್ತು ಸರಬರಾಜು ಸಮತೋಲನ ಸಾಧಿಸಿದ್ರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಕಂಡುಬರಬಹುದು. ಇದರ ಲಾಭ ಭಾರತೀಯ ಗ್ರಾಹಕರಿಗೂ ತಲುಪಬಹುದು. ಮೂರನೆಯದಾಗಿ ರೂಪಾಯಿ ಮೌಲ್ಯದ ವಿಷಯ. ಅಮೆರಿಕದೊಂದಿಗೆ ವ್ಯಾಪಾರ ಸಂಬಂಧಗಳು ಉತ್ತಮಗೊಂಡರೆ ವಿದೇಶಿ ವಿನಿಮಯ ಪ್ರವಾಹ ಹೆಚ್ಚಾಗಬಹುದು. ಇದರಿಂದ ಭಾರತೀಯ ರೂಪಾಯಿ ಮೌಲ್ಯವು ಡಾಲರ್ ಎದುರು ಸ್ವಲ್ಪ ಮಟ್ಟಿಗೆ ಬಲಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಭಾರತ ಚಿನ್ನವನ್ನ ಮುಖ್ಯವಾಗಿ ಡಾಲರ್ ಮೂಲಕ ಆಮದು ಮಾಡಿಕೊಳ್ಳುತ್ತದೆ. ರೂಪಾಯಿ ಬಲವಾದರೆ ಆಮದು ವೆಚ್ಚ ಕಡಿಮೆಯಾಗುತ್ತದೆ. ಇದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಯಲು ಅವಕಾಶ ಉಂಟಾಗಬಹುದು. ಅಮೆರಿಕದ ಸುಂಕ ಕಡಿತ ನಿರ್ಧಾರವು ಭಾರತೀಯ ಚಿನ್ನದ ಉದ್ಯಮಕ್ಕೆ ಉತ್ತೇಜನ ನೀಡುವಂತಿದೆ. ರಫ್ತು ಹೆಚ್ಚಳ, ರೂಪಾಯಿ ಬಲ, ಜಾಗತಿಕ ಬೆಲೆಗಳ ಸ್ಥಿರತೆ ಮತ್ತು ಸರ್ಕಾರದ ನೀತಿ ಸೇರಿ ಭಾರತೀಯ ಗ್ರಾಹಕರಿಗೆ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಬಹುದು. ಆದರೂ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಅಂಶಗಳ ಮೇಲೆ ಅವಲಂಬಿತವಾಗಿರುವುದರಿಂದ ಖರೀದಿಗೆ ಮುನ್ನ ಮಾರುಕಟ್ಟೆ ಸ್ಥಿತಿಯನ್ನ ಗಮನಿಸುವುದು ಸೂಕ್ತವಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ, ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.